ಒಳ್ಳೆಯ ಶಾಲೆ ಕಟ್ಟಡದಿಂದ ಅಲ್ಲ, ಒಳ್ಳೆಯ ಶಿಕ್ಷಕರಿಂದ ರೂಪುಗೊಳ್ಳುತ್ತದೆ. May I come in, sir? Yes, please, come in. Please be seated. Reshma. Thank you, sir. I am Prashant, principal of this school. Tell me, how can I help you? ಸರ್, ನನ್ನ ಹೆಸರು ರೇಷ್ಮಾ. ನಿಮ್ಮ ಸ್ಕೂಲ್ನಲ್ಲಿ ಟೀಚರ್ ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು. ಸೊ ಜಾಬ್ ಎನ್ಕ್ವೈರಿಗಾಗಿ ಬಂದಿದ್ದೇನೆ. Okay, good. Tell me about yourself. ಸರ್, ನಾನು B.Ed ಕಂಪ್ಲೀಟ್ ಮಾಡಿದ್ದೇನೆ. ಟೀಚಿಂಗ್ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸ್ಟೂಡೆಂಟ್ಸ್ ಜೊತೆ ವರ್ಕ್ ಮಾಡೋದು ನಂಗೆ ತುಂಬ ಇಷ್ಟ. That's nice. Do you have your resume? Yes, sir. Here is my resume. ರೇಷ್ಮಾ ಅವರೇ, ನಿಮ್ಮ ಅಂಕಪಟ್ಟಿಗಳು ತುಂಬಾ ಪ್ರಭಾವಶಾಲಿಯಾಗಿವೆ. ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಆದರೆ ನಮ್ಮ ಸಂಸ್ಥೆಗೆ ಕೇವಲ ಅಂಕಗಳಿದ್ದರೆ ಸಾಲದು. ಖಂಡಿತ ಸರ್. ಅಂಕಗಳು ನಾನು ಎಷ್ಟು ಓದಿದ್ದೇನೆ ಎಂದು ಹೇಳುತ್ತವೆ, ಆದರೆ ನಾನು ಹೇಗೆ ಕಲಿಸುತ್ತೇನೆ ಎಂದು ಹೇಳುವುದಿಲ್ಲ. ಹೌದು. ಹಾಗಾದ್ರೆ ಹೇಳಿ, ನಿಮ್ಮ ಪ್ರಕಾರ ಒಬ್ಬ ಶ್ರೇಷ್ಠ ಶಿಕ್ಷಕಿ ಅಂದರೆ ಯಾರು? ಸರ್, ಒಬ್ಬ ಸಾಮಾನ್ಯ ಶಿಕ್ಷಕಿ ಮಾಹಿತಿ ನೀಡುತ್ತಾಳೆ. ಒಬ್ಬ ಉತ್ತಮ ಶಿಕ್ಷಕಿ ವಿವರಿಸುತ್ತಾಳೆ. ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕಿ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಕಿಚ್ಚು ಹಚ್ಚುತ್ತಾಳೆ. ನಾನು ಕೇವಲ ಪಾಠ ಮುಗಿಸುವವಳಾಗಲು ಬಯಸುವುದಿಲ್ಲ. ಬದಲಿಗೆ ಪ್ರತಿ ಮಗುವಿನಲ್ಲೂ ಇರುವ ವಿಶೇಷತೆಯನ್ನು ಹೊರತೆಗೆಯುವ ಶಿಲ್ಪಿಯಾಗಲು ಬಯಸುತ್ತೇನೆ. ಮಾತು ಕೇಳಲು ಚೆನ್ನಾಗಿದೆ. ಆದರೆ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಗೂಗಲ್ ಎಲ್ಲವನ್ನೂ ಕಲಿಸುತ್ತದೆ. ಅಂದಮೇಲೆ ನಿಮ್ಮ ಅವಶ್ಯಕತೆ ಏನಿದೆ? ಸರ್, ಗೂಗಲ್ ಮಾಹಿತಿಯನ್ನು ಕೊಡಬಹುದು, ಆದರೆ ಸಂಸ್ಕಾರವನ್ನಲ್ಲ. ತಂತ್ರಜ್ಞಾನ ಹೇಗೆ ಬದುಕಬೇಕು ಎಂದು ಹೇಳಿಕೊಡಬಹುದು, ಆದರೆ ಯಾರಿಗಾಗಿ ಬದುಕಬೇಕು ಎಂದು ಹೇಳಿಕೊಡುವುದು ಒಬ್ಬ ಶಿಕ್ಷಕ ಮಾತ್ರ. ಯಂತ್ರಗಳು ಮೆದುಳಿಗೆ ಆಹಾರ ನೀಡುತ್ತವೆ. ಶಿಕ್ಷಕರು ಮಗುವಿನ ಆತ್ಮಕ್ಕೆ ಚೈತನ್ಯ ನೀಡುತ್ತಾರೆ. ಒಂದು ವೇಳೆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬಾ ಹಠಮಾರಿ ಮತ್ತು ಓದಿನಲ್ಲಿ ಆಸಕ್ತಿ ಇಲ್ಲದವನಾಗಿದ್ದರೆ ನೀವೇನು ಮಾಡುತ್ತೀರಿ? ಶಿಕ್ಷಕಿಯಾಗಿ ಸೋಲೊಪ್ಪಿಕೊಳ್ಳುತ್ತೀರಾ? ಎಂದಿಗೂ ಇಲ್ಲ ಸರ್. ಕತ್ತಲೆ ಇದೆ ಎಂದರೆ ದೀಪ ಹಚ್ಚಿಲ್ಲ ಎಂದು ಅರ್ಥವೇ ಹೊರತು ದೀಪ ಹಚ್ಚಲು ಸಾಧ್ಯವಿಲ್ಲ ಎಂದಲ್ಲ. ಆ ಮಗುವಿಗೆ ಓದು ಇಷ್ಟವಾಗುತ್ತಿಲ್ಲ ಎಂದರೆ ನನ್ನ ಕಲಿಸುವ ಶೈಲಿ ಅವನಿಗೆ ಅರ್ಥವಾಗುತ್ತಿಲ್ಲ ಎಂದರ್ಥ. ನಾನು ನನ್ನ ದಾರಿಯನ್ನು ಬದಲಿಸುತ್ತೇನೆಯೇ ಹೊರತು ಆ ಮಗುವಿನ ಭವಿಷ್ಯದ ಗುರಿಯನ್ನಲ್ಲ. ರೇಷ್ಮಾ ಅವರೇ, ನಮಗೆ ಬೇಕಿರುವುದು ಇಂತಹ ಸ್ಪಷ್ಟತೆ ಇರುವ ಶಿಕ್ಷಕರು. ಶಿಕ್ಷಣ ಅಂದರೆ ಬದುಕನ್ನು ಕಟ್ಟುವುದು ಎಂಬುದು ನಿಮ್ಮ ಮಾತಿನಲ್ಲಿ ಅರ್ಥವಾಯಿತು. ಸರ್, ಕಲಿಸುವುದು ನನ್ನ ವೃತ್ತಿಯಲ್ಲ, ಅದು ನನ್ನ ಜೀವನದ ಉದ್ದೇಶ. ಶಿಕ್ಷಕಿ ಎಂದರೆ ಕೇವಲ ಅಕ್ಷರ ಕಲಿಸುವವರಲ್ಲ, ಮಗುವಿನ ಭವಿಷ್ಯದ ಅಡಿಪಾಯಕ್ಕೆ ಆತ್ಮವಿಶ್ವಾಸದ ಇಟ್ಟಿಗೆಗಳನ್ನು ಜೋಡಿಸುವ ವಾಸ್ತುಶಿಲ್ಪಿ. ಸೋಲು ಮತ್ತು ನಿರಾಶೆ ಹೊಂದಿದ ವಿದ್ಯಾರ್ಥಿಗಳನ್ನು ನಿರ್ವಹಿಸುವುದು ಹೇಗೆ? ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿಯಾಗಿದೆ. ಸಣ್ಣ ಅಪಜಯಕ್ಕೂ ಸೋಲಿಗೂ ಮಕ್ಕಳು ಬೇಸರ ಮಾಡಿಕೊಳ್ಳುತ್ತಾರೆ, ಜೀವವನ್ನೇ ಬಲಿಕೊಡುತ್ತಾರೆ, ಕೆಲವೊಮ್ಮೆ ತಪ್ಪು ಹೆಜ್ಜೆ ಇಡುತ್ತಾರೆ. ಇಂತಹ ಪರಿಸ್ಥಿತಿಯನ್ನು ಒಬ್ಬ ಶಿಕ್ಷಕಿಯಾಗಿ ನೀವು ಹೇಗೆ ನಿಭಾಯಿಸುತ್ತೀರಿ? ಸರ್, ನನ್ನ ತರಗತಿಯಲ್ಲಿ ನಾನು ಮೊದಲು ಕಲಿಸುವುದು ಗೆಲುವನ್ನು ಸಂಭ್ರಮಿಸುವುದು ಹೇಗೆ ಎಂಬುದನ್ನಲ್ಲ, ಬದಲಿಗೆ ಸೋಲನ್ನು ಎದುರಿಸುವುದು ಹೇಗೆ ಎಂಬುದನ್ನು. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಅದು ಜೀವನದ ಅಂತ್ಯವಲ್ಲ, ಅದೊಂದು ಹೊಸ ಆರಂಭದ ಅವಕಾಶ ಎಂದು ಅವರಿಗೆ ಮನವರಿಕೆ ಮಾಡುತ್ತೇನೆ. ಮಕ್ಕಳಿಗೆ ರ್ಯಾಂಕ್ ಬರದಿದ್ದರೂ ಪರವಾಗಿಲ್ಲ ಸರ್, ಅವರು ಜೀವನದ ಪರೀಕ್ಷೆಯಲ್ಲಿ ಧೈರ್ಯವಾಗಿ ನಿಲ್ಲುವಂತೆ ಮಾಡುವುದು ನನ್ನ ಜವಾಬ್ದಾರಿ. ನಿಮ್ಮ ಯೋಗ್ಯತೆಗೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಸಿಗುತ್ತಿತ್ತು. ಆದರೆ ಈ ಶಿಕ್ಷಕ ವೃತ್ತಿಯನ್ನೇ ಏಕೆ ಆರಿಸಿಕೊಂಡ್ರಿ? ಇಲ್ಲಿ ಅಷ್ಟೊಂದು ಹಣ ಸಿಗಲ್ಲ ಅಲ್ಲವೇ? ಸರ್, ಕಾರ್ಪೊರೇಟ್ ಕೆಲಸಗಳು ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೊಡಬಹುದು, ಆದರೆ ಆತ್ಮತೃಪ್ತಿಯನ್ನಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕೋಡ್ ಬರೆದ್ರೆ ಒಂದು ಆ್ಯಪ್ ರೆಡಿಯಾಗಬಹುದು, ಆದರೆ ಒಬ್ಬ ಶಿಕ್ಷಕ ಶ್ರಮಿಸಿದರೆ ಒಂದು ಇಡೀ ದೇಶವನ್ನು ನಡೆಸುವ ಡಾಕ್ಟರ್, ಇಂಜಿನಿಯರ್, ಸೈನಿಕ ಮತ್ತು ನಾಯಕರನ್ನು ಸೃಷ್ಟಿಸಬಹುದು. ಸಂಬಳದ ಕವರ್ನಲ್ಲಿ ನನ್ನ ಯೋಗ್ಯತೆ ಇರಬಾರದು ಸರ್. ದೇಶದ ಭವಿಷ್ಯವನ್ನು ರೂಪಿಸುವ ಹೆಮ್ಮೆಯಲ್ಲಿ ನನ್ನ ಯೋಗ್ಯತೆ ಇರಬೇಕು. ಅದ್ಭುತ ರೇಷ್ಮಾ ಅವರೇ, ನಮಗೆ ಬೇಕಿರುವುದು ಕೇವಲ ಪಠ್ಯಪುಸ್ತಕ ಓದುವ ಶಿಕ್ಷಕರಲ್ಲ, ನಿಮ್ಮಂತಹ ರಾಷ್ಟ್ರ ನಿರ್ಮಾತೃಗಳು. ನಮ್ಮ ಸಂಸ್ಥೆಗೆ ನಿಮ್ಮಂತಹ ಶಿಕ್ಷಕಿಯ ಅಗತ್ಯವಿದೆ. ನಿಮ್ಮ ಆಯ್ಕೆ ಖಚಿತವಾಗಿದೆ. ಶಿಕ್ಷಕಿ ಹುದ್ದೆ ಎನ್ನುವುದು ಕೇವಲ ತಿಂಗಳ ಸಂಬಳದ ಕೆಲಸವಲ್ಲ, ಅದು ನಾಳಿನ ಸಮಾಜವನ್ನು ಉನ್ನತವಾಗಿ ರೂಪಿಸುವ ಪವಿತ್ರ ಜವಾಬ್ದಾರಿ.
ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಶಿಕ್ಷಕಿಯೂ ಸೇರಿದರೂ ಮೊದಲ 15 ದಿನಗಳ ತರಬೇತಿ ಕಡ್ಡಾಯವಾಗಿರುತ್ತದೆ. ತರಬೇತಿ ಇಲ್ಲದೆ ಯಾರಿಂದಲೂ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ. ಹೊಸ ವಾತಾವರಣ, ಹೊಸ ಜವಾಬ್ದಾರಿ, ಕೆಲವೊಮ್ಮೆ ಒತ್ತಡ ಎನಿಸಬಹುದು. ಇಂತಹ ಸಂದರ್ಭಗಳನ್ನು ನೀವು ಹೇಗೆ ನಿಭಾಯಿಸುತ್ತೀರಿ? ಯಶಸ್ಸು ಎಂದಿಗೂ ಸುಲಭವಾಗಿ ಸಿಗುವುದಿಲ್ಲ ಸರ್. ಸಾಧನೆ ಎಂಬುದು ಪರಿಶ್ರಮ ಮತ್ತು ಸಹನೆಯ ಫಲ. ಹೊಸ ಪರಿಸ್ಥಿತಿಗಳು ಹಾಗೂ ಒತ್ತಡಗಳು ಯಾವುದೇ ಕ್ಷೇತ್ರದಲ್ಲಿಯೂ ಸಹಜ. ಆದರೆ ಅವನ್ನು ಸವಾಲಾಗಿ ಸ್ವೀಕರಿಸಿ ಕಲಿಯುತ್ತಾ ಮುಂದೆ ಸಾಗುವುದು ನನ್ನ ನಂಬಿಕೆ. ಒತ್ತಡ ಎಷ್ಟೇ ಕಠಿಣವಾಗಿದ್ದರೂ ನಾನು ಜವಾಬ್ದಾರಿಯಿಂದ ಹಿಂದೆ ಸರಿಯುವುದಿಲ್ಲ. ಸಮಸ್ಯೆಗೆ ಕಾರಣ ಹುಡುಕುವುದಕ್ಕಿಂತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತೇನೆ. ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕ ವೃತ್ತಿ ನನ್ನ ಪಾಲಿಗೆ ಕೇವಲ ಉದ್ಯೋಗವಲ್ಲ, ಅದೊಂದು ಪವಿತ್ರ ಜವಾಬ್ದಾರಿ. ಕೊನೆಯ ಪ್ರಶ್ನೆ. ನೀವು ಯಾವುದೇ ಬಲವಂತವಿಲ್ಲದೆ ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಲು ಒಪ್ಪಿಕೊಂಡು ಅಗ್ರಿಮೆಂಟ್ಗೂ ಸಹಿ ಮಾಡಿದ್ದೀರಿ ಎಂದು ಕಲ್ಪಿಸೋಣ. ಶಾಲೆ ಪ್ರಾರಂಭಕ್ಕೆ 1 ವಾರ ಇರುವಾಗ ಹೆಚ್ಚು ಸಂಬಳ ಅಥವಾ ಬೇರೆ ಯಾವುದೋ ಕಾರಣದಿಂದ ಕೆಲಸ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದರೆ ನೀವು ಏನು ಮಾಡುತ್ತೀರಿ? ನಾನು ಯಾವುದೇ ಕಾರಣ ಇಂತಹ ದ್ರೋಹದ ಕೆಲಸ ಮಾಡುವುದಿಲ್ಲ ಸರ್. ಇದು ಒಂದು ಜೀವಹತ್ಯೆ ಮಾಡುವುದಕ್ಕಿಂತ ಪಾಪ. ಕಾರಣ ಇದು ಒಂದು ಸಂಸ್ಥೆಯ ಭವಿಷ್ಯದ ಪ್ರಶ್ನೆಯಲ್ಲ, 100 ಮಕ್ಕಳ ಭವಿಷ್ಯದ ಪ್ರಶ್ನೆ. ಎಕ್ಸಲೆಂಟ್ ರೇಷ್ಮಾ. ನಿಮ್ಮ ನಿಷ್ಠೆ, ಆತ್ಮವಿಶ್ವಾಸ ಮತ್ತು ವೃತ್ತಿಪರ ಮನೋಭಾವ ನಮಗೆ ತುಂಬಾ ಇಷ್ಟವಾಯಿತು. ಯು ಆರ್ ಅಪಾಯಿಂಟೆಡ್ ಆಸ್ ಅ ಟೀಚರ್ ಇನ್ ಆರ್ ಇನ್ಸ್ಟಿಟ್ಯೂಷನ್. ತುಂಬಾ ಧನ್ಯವಾದಗಳು ಸರ್. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಅವಕಾಶ ನೀಡಿದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಸಂಸ್ಥೆಯ ಮೌಲ್ಯಗಳನ್ನು ಕಾಪಾಡುತ್ತಾ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಪ್ರಾಮಾಣಿಕವಾಗಿ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುತ್ತೇನೆ. ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ ಶಾಲೆಯ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆ.